ಪ್ರತಿಭಟನೆ ವೇಳೆ ಮಾತನಾಡುವ ಭರದಲ್ಲಿ ಬೆಳಗಾವಿಯ ಗ್ರಾಮೀಣ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ ಎಂದು ಆರೋಪಿಸಿ ಇಂದು ಬೆಳಗಾವಿಯಲ್ಲಿ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಶಗ್ನಿ ಹಿಡಿದು ಪ್ರತಿಭಟಿಸಲಾಯಿತು. ಶುಕ್ರವಾರದಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬೆಳಗಾವಿಯಲ್ಲಿ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಶಗನಿ ಉಣಿಸುವ ಮೂಲಕ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಲಾಯಿತು. ಸಂವಿಧಾನ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರ ಪ್ರತಿ ಬಾರಿಯಂತೆ ಈ ಬಾರಿಯೂ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಓರ್ವ ಮುಖ್ಯಮಂತ್ರಿಗಳ ವಿರುದ್ಧ ಇಂತಹ ಶಬ್ದಗಳನ್ನು ಉಪಯೋಗಿಸುವುದು ಎಷ್ಟು ಮಟ್ಟಿಗೆ ಸರಿ? ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಪ್ರಕರಣಗಳ ಸಾಕ್ಷ್ಯಾಧಾರಗಳಿವೆ. ಆದರೆ ಮೂಡಾಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದಾದ್ರೂ ಸಾಕ್ಷಿ ಪುರಾವೆಗಳು ನಿಮ್ಮ ಬಳಿ ಇದೆಯೇ? ನಿಮ್ಮಲ್ಲಿ ದಮ್ಮಿದ್ರೆ, ತಾಕತ್ತಿದ್ರೆ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷ್ಯಾಧಾರಗಳನ್ನ ಸಾರ್ವಜನಿಕವಾಗಿ ರಿಲೀಸ್ ಮಾಡಿ ಎಂದು ಸವಾಲನ್ನ ಹಾಕಿದ್ರು. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಲಿದ್ದು ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವ ಹಗಲು ಕನಸು ಕಾಣದಂತೆ ಕಾಂಗ್ರೆಸ್ ಸದಸ್ಯೆ ಆಯೇಷಾ ಸನದಿ ಹೇಳಿದ್ರು. ನಿನ್ನೆ ಏನು ಸಂಜಯ್ ಪಾಟೀಲ್ ಅವರು ಹೋರಾಟ ಮಾಡ್ತಾ ಇದ್ರು, ಬಿಜೆಪಿ ಕಡೆಯಿಂದ ಕೂಡ ಹೋರಾಟ ಮಾಡ್ತಾ ಇದ್ರು. ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅಂತ ಅವರು ಕೂಡ ಹೋರಾಟ ಮಾಡ್ತಾರೆ. ನಾವು ಕೂಡ ಪಕ್ಷದ ಬಗ್ಗೆ ನಾವು ಕೂಡ ಹೋರಾಟ ಮಾಡ್ತೀವಿ, ಅವರು ಮಾಡ್ತಾರೆ. ಆದರೆ ಹಲವಾರು ನಾಯಕರು ಇದ್ರು ಬಿಜೆಪಿದವರು. ಏನು ಅವ್ರು ಮಾತಾಡ್ಬೇಕು ಅನ್ನೋದು ಅವ್ರ ತಾಳ್ಮೆದಿಂದ ನಿನ್ನೆ ಅವರು ತನ್ನ ಕರ್ತವ್ಯ ಮಾಡಿದ್ದಾರೆ. ಆದರೆ ಸಂಜಯ್ ಪಾಟೀಲ್ ಅವರು ನಾಲಿಗೆನ ಹರಿಬಿಟ್ಟು ಪ್ರತಿ ಸಲ ನಾಲಿಗೆ ಹರಿಬಿಡ್ತಾರೆ. ಅವರು ಏನು ಮಾತಾಡಬೇಕು, ಹೆಂಗೆ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ನಾಲೆಜ್ ಇಲ್ಲ. ಒಂದು ಕರ್ನಾಟಕ ಚೀಫ್ ಮಿನಿಸ್ಟರ್ ಅವ್ರಿಗೆ ನೀ ಸಗಣಿ ತಿಂದಿದ್ಯಾ, ವಾಂತಿ ಮಾಡಿ ಮಗನೇ ಅಂತಾರೆ. ಅದು ವರ್ಡ್ಸ್ ನಿಮಗೆ ಶೋಭೆ ಕೊಡ್ತಿದ್ದೇನ್ರಿ ಸಂಜಯ್ ಪಾಟೀಲ್ ಅವರೇ? ಅದಕ್ಕೆ ಸಗಣಿ ತಿಂದ್ರೆ ಹೆಂಗಿರ್ತೈತಿ ರುಚಿ ನೀವು ತೋರಿಸ್ಲಿ ಅಂತ ಹೇಳಿ ನಿಮಗೆ ಕೊಡಾಕ ಸಗಣಿ ತಗೊಂಡು ಬಂದಿದ್ದೀವಿ ನಾವು. ಒಟ್ಟಾರೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರ ವಿರುದ್ಧ ಮಹಿಳಾ ಕಾಂಗ್ರೆಸ್ ಒಂದೆಡೆ ಪ್ರತಿಭಟಿಸಿದ್ರೆ, ಇನ್ನೊಂದೆಡೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಈ ಕುರಿತು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮಾಡಿದಾಗ ನಾವೊಂದು ಬೈಟ್ ಕೊಟ್ಟಿದ್ನಿ. ಆ ಬೈಟ್ನಲ್ಲಿ ಕೆಲವೊಂದು ಗಾದೆ ಮಾತಿರ್ತಾವ. ಆ ಗಾದೆ ಮಾತು ಹೇಳುವ ಮುಖಾಂತರ ನನ್ನ ಬಾಯಲ್ಲಿ ಏನೋ ಒಂದು ಕೆಟ್ಟ ಶಬ್ದ ಹೋಗೈತಂತ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ. ಇಷ್ಟೇ ಅಲ್ಲ, ಇದು ಸಂಜಯ್ ಪಾಟೀಲ್ ಈ ಥರ ಮಾತಾಡೋದಾರು ತಪ್ಪು ಮಾತಾಡ್ಯಾರಂತ. ಸಿದ್ದರಾಮಯ್ಯ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಕರ್ನಾಟಕದ ಟಾಲೆಸ್ಟ್ ಲೀಡರ್ ಅಂತ ತಿಳ್ಕೊತೇನೆ, ರಿಸ್ಪೆಕ್ಟ್ ಕೊಡ್ತೇನೆ. ಅವ್ರ ಬಗ್ಗೆ ಹೆಮ್ಮೆ ಗೌರವ ಕೂಡ ಇದೆ. ಆದ್ರೆ ಕೆಲವೊಂದು ಮಾತಾಡೋ ವೇಳೆಕ ಬೈ ಮಿಸ್ಟೇಕ್ ಏನು ಹೋಗಿದ್ರೆ ನಾ ಮೊದಲ ವಿಷಾದ ವ್ಯಕ್ತಪಡಿಸ್ತೇನೆ. ಆದ್ರೆ ನಾ ಯಾರಿಗೂ ಕೆಟ್ಟ ಅನ್ಬೇಕಂತ ಏನು ಮಾತಾಡಿಲ್ಲ. ಒಟ್ಟಾರೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರ ವಿರುದ್ಧ ಮಹಿಳಾ ಕಾಂಗ್ರೆಸ್ ಒಂದೆಡೆ ಪ್ರತಿಭಟಿಸಿದ್ರೆ, ಇನ್ನೊಂದೆಡೆ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಈ ಕುರಿತು ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಇಬ್ಬರಲ್ಲೂ ಏಟು ಎದುರೇಟು ಎನ್ನುವಂತೆ ಮಾತಿನ ಸಮರ ಏರ್ಪಟ್ಟಿರುವುದಂತೂ ನಿಜವಾಗಿದೆ. ವೀಕ್ಷಕರೇ, TV20 ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ TV20 ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ.